ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಚಾನಲ್ಗೆ ಆತ್ಮೀಯದಿಂದ ಸ್ವಾಗತ. ಮೊದಲಿನ ಕಾಲದಿಂದನ ಈ ರೀತಿ ಶಂಕರಪಾಳಿ ಮಾಡ್ಕೋತ ಬಂದಿದ್ದ ರೆಸಿಪಿ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಸ್ವೀಟ್ ಶಂಕರಪಾಳಿ ಮತ್ತು ಆಮೇಲೆ ನಾನು ಖಾರ ಶಂಕರಪಾಳಿನ ಬೇಗ ನಿಮ್ಗೆ ಹಾಕ್ತೀನಿ ರೀ. ಇದಕ್ಕೆ ಏನೇನು ಬೇಕಂತ ನೋಡೋಣ. ಒಂದೇ ಮಾಪದ ವಾಟಿ ತೊಗೊಳ್ಳೋಣ. ಅದೇ ವಾಟಿದ 1 ವಾಟಿ ಸಕ್ಕರೆ, 1 ವಾಟಿ ತುಪ್ಪ, 1 ವಾಟಿ ಬಿಸಿ ಬಿಸಿ ಹಾಲು ಬಿಸಿನ ಹಾಕ್ಕೋಬೇಕ್ರಿ. ಯಾಕಂದ್ರೆ ಸಕ್ಕರೆ ಕರಗಬೇಕಲ್ಲ. ಸ್ವಲ್ಪ ಮಂದಿ ಅದು ಗ್ಯಾಸ್ ಮೇಲೆ ಹಾಲಿಟ್ಟು ಅದ್ರೊಳಗೆ ಸಕ್ಕರೆ ತುಪ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ತಾರೆ. ಖರೆ ಅದು ಸ್ವಲ್ಪ ಒಡಿತದ. ಹಿಂಗಾಗಿ ಒಡಿಬಾರ್ದಂಗೆ ಮಾಡ್ಕೋಬೇಕಂತಂದ್ರೆ ಇದೇ ಥರ ಮಾಡ್ಕೋಬೇಕ್ರಿ. ಆಮೇಲೆ ಸಕ್ಕರೆ ಕರಗೋ ಮಟ್ಟ ಈ ಥರ ಹಿಂಗೆ ಕೈಲಿ ಅಳಗಡಿಸ್ರಿ ಅಥವಾ ಬಿಸಿ ಹಾಲು ಇತ್ತಂದ್ರೆ ಸ್ವಲ್ಪ ಸ್ಪೂನ್ಲಿ ಅಳಗಡಿಸಿದ್ರು ಅಡ್ಡಿಲ್ಲ. ಪೂರ್ತಿ ಸಕ್ಕರೆ ಕರಗಿರ್ಬೇಕು. ಸಕ್ಕರೆ ಕರಗಿತಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ವೆಲ್ದೊಡೆ ಪೌಡ್ರ. ಉಪ್ಪು ಹಾಕ್ಕೊಳ್ಳೋದು ಆಪ್ಷನಲ್ ಅದ. ಬೇಕಂದ್ರೆ ಹಾಕ್ಕೋಬೇಕಾ, ಇಲ್ಲಾಂದ್ರೆ ಹಾಕಲಿಲ್ಲ ಅಂದ್ರೂ ನಡೀತದ. ಆಮೇಲೆ ಅದೇ ಸಾಮಗ್ರಿ ಎಲ್ಲ ಹಾಕಿದ ಬಳಿಕ ನಮ್ಗೆ ಇದ್ರೊಳಗೆ ಎಷ್ಟು ಹಿಡಿಸ್ತೈತೆ ಅಷ್ಟು ಮೈದಾ ಹಾಕ್ಕೋಬೇಕ್ರಿ. ಶಂಕರಪಾಳಿ ಮಾಡೋದು ಪ್ರತಿಯೊಬ್ಬರದ್ದು ಪದ್ಧತಿ ಬೇರೆನೇ ಇರ್ತದೆ ರೀ. ನಮ್ಮ ಮನ್ಯಾಗ ಯಾವಾಗಲೂ ಪ್ರತಿ ಸಲ ಇದೇ ಥರ ನಾವು ಶಂಕರಪಾಳಿ ಮಾಡೋದು. ಬೇರೆ ಯಾವ ಮೆಥಡನ್ನು ಮಾಡಿದ್ರೆ ನಮ್ಮ ಮನ್ಯಾಗ ಯಾರಿಗೂ ಸೇರೋದಿಲ್ಲ ರೀ. ಆಮೇಲೆ ಇದು ಸ್ವಲ್ಪ ನಿಮ್ಗೆ ಹೆಂಗೆ ಬೇಕಂಗೆ ದಪ್ಪ ಬೇಕಂದ್ರೆ ದಪ್ಪ ಯಾವ ರೀತಿಯೂ ಮಾಡ್ಕೊಳಕ್ಕೆ ಬರ್ತದೆ. ಹೀಗಾಗಿ ನೀವು ಬೇರೆ ಟೈಪ್ ಮಾಡ್ತಾ ಇದ್ರಂದ್ರೆ ಈ ಟೈಪ್ ಒಂದು ಸಲ ಮಾಡಿ ನೋಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಯಾವ ರೀತಿ ಬರ್ತಾವಂತ. ಇಲ್ಲ ಈಗ ಚಾನೆಲ್ಗೆ ಹೊಸವಾಗಿದ್ದಾಳೆ, ಈಕಿದೇನು ರೆಸಿಪಿ ನಾವು ಮಾಡೋದು ತಪ್ಪಂದ್ರೆ ಹೆಂಗಂತ ನೀವು ತಿಳ್ಕೊಕ್ಕೆ ಹೋಗ್ಬೇಡ್ರಿ. ನಾನು ಹೇಳ್ದಂಗೆ ಅದೇ ಸೇಮ್ ಒಂದೇ ವಾಟಿದಾಗ ಅದೇ 3 ಟೈಪ್ ತೊಗೊಂಡ್ರೆ ಯಾವಾಗೂ ಕೆಡೋದಿಲ್ಲ ರೀ. ನೋಡಿರಿ, ನಾನು ಯಾವಾಗೂ ಎಷ್ಟು ಹಿಡಿಸ್ತದ ಅಷ್ಟೆಲ್ಲ ಮೈದಾ ಹಾಕಿ ನಾದ್ಕೊಂಡಿದ್ದೀನಿ. ಭಾಳ ತಿಳುನೂ ಮಾಡ್ಕೋಬೇಡ್ರಿ, ಭಾಳ ಗಟ್ಟಿನೂ ಮಾಡ್ಕೋಬೇಡ್ರಿ, ಮೀಡಿಯಮ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಲಟ್ಟಿಸ್ಬೇಕಾದ್ರೆ ಏನು ಹಿಟ್ಟೂ ಹತ್ತಂಗಿಲ್ಲ, ಆಮೇಲೆ ಎಣ್ಣೆನೂ ಹತ್ತಂಗಿಲ್ಲ. ದೊಡ್ಡ ಒಂದು ಎಷ್ಟು ಹಾಕೋ ಅಷ್ಟು ಹೋಳಿಗೆ ಮಾಡ್ಕೊಳ್ರಿ. ಆಮೇಲೆ ಹೋಳಿಗೆ ಮನೆ ಮೇಲೆ ಈ ಥರ ಲಟ್ಸ್ಕೊಳ್ರಿ. ಒಂದು ಟಿಪ್ ರೀ, ನೀವು ಹಿಟ್ಟು ನಾದ್ಕೋಬೇಕಾದ್ರೆ ನೀರೂ ಎಕ್ಸ್ಟ್ರಾ ಹಾಕ್ಕೋಬೇಡ್ರಿ, ಹಾಲೂ ಮ್ಯಾಗಿಂದ ಹಾಕ್ಕೋಬೇಡ್ರಿ. ಅದೆಷ್ಟು ಇರ್ತದೆ ಅಷ್ಟ್ರೊಳಗೆ ನಾವು ಹಿಟ್ಟು ಹಾಕೊಂಡು ನಾದ್ಕೋಬೇಕು. ಇವು ಲಟ್ಸುವಾಗ ಇದೇ ಥರ ಸ್ವಲ್ಪ ಆ ಸೈಡ್ದೆಲ್ಲ ಬಿರುಕುಗಳಂತೂ ಬಿಡ್ತಾವ್ರಿ. ನೀವು ಫಸ್ಟ್ ಟೈಮ್ ಮಾಡಾಕತ್ತೀರ, ನೀವೇನು ಅಂಜಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಾರಾದರೂ ಮಾಡಿದ್ರೆ ಈ ಥರ ಸ್ವಲ್ಪ ಸೈಡ್ ಬಿರುಕಂತೂ ಬಿಡವ. ಆಮೇಲೆ ಎಲ್ಲ ಸ್ವಲ್ಪ ನೀವು ಕಟ್ ಮಾಡ್ಕೊಂಡ್ರಂದ್ರೆ ಶಂಕರಪಾಳಿ ಕಟ್ ಮಾಡೋದು ಚಿರ್ನಿ ಇರ್ತದಲ್ಲ, ಆ ಚಿರ್ನಿ ತೊಗೊಂಡು ನೀವು ಕಟ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಸೇಪ್ ಬೇಕಲ್ಲ ಆ ಸೇಪ್ ನೀವು ಕಟ್ ಮಾಡ್ಕೊಬೋದು. ಇದ್ರೊಳಗನ ನೀವು ಬೇಕಂದ್ರೆ ಸ್ಕ್ವೇರು ಮಾಡ್ಕೊಬೋದು, ಇಲ್ಲ ಅಂತಂದ್ರೆ ಈ ಥರ ಶಂಕರಪಾಳಿ ಸೈಜನ್ನು ಮಾಡ್ಕೊಬೋದು. ನಿಮಗೆ ಇಷ್ಟ ಅದ ಸಣ್ಣ ದೊಡ್ಡ ಮಾಡ್ಕೊಳ್ಳೋದೆ. ಹಿಂಗೆ ಕಟ್ ಮಾಡಿ ಸೈಡ್ದಿಂದ ತಗೊಂಡು ಬಿಡ್ರಿ. ಯಾಕಂದ್ರೆ ಬರೋಬ್ಬರ ಸೇಪ್ ಸಿಗ್ತಾವೆ. ಇಲ್ಲಾಂದ್ರೆ ನೀವು ಮೊದಲೇ ಕಟ್ ಮಾಡ್ಕೊಂಡ್ರೂ ನಡೀತದೆ. ಮೊದಲು ಮಾಡ್ಕೊಂಡ್ರೆ ಜಾಸ್ತಿ ವೇಸ್ಟ್ ಆಕಾವ. ಅದಕ್ಕೆ ಪೂರ್ತಿ ಎಲ್ಲ ಕಟ್ ಆದ್ಬೇಕು. ಈ ಥರ ನಾನು ಹೆಂಗೆ ತೆಗ್ಯಾಕತ್ತೀನಲ್ಲ ರೀ, ಆ ಥರ ಸೈಡ್ದಿಂದ ತಗೊಂಡ್ರೆ ನಿಮಗೆ ಬರೋಬ್ಬರಿ ಎಲ್ಲ ಎದ್ದು ಸೇಪ್ ಸಿಗ್ತಾವೆ. ಆಮೇಲೆ ಎಲ್ಲ ಆದ ಕೂಡಲೇ ಒಂದು ಪ್ಲೇಟ್ ಒಳಗೆ ಇವನ್ನ ತಗೊಳ್ರಿ. ಇವೇನು ಬರಬೇಕಾದ್ರೆ ಏನು ತ್ರಾಸು ಮಾಡೋದಿಲ್ಲ ರೀ, ಏನು ತೆಳಗೂ ಅಂಟ್ಕೊಳಂಗಿಲ್ಲ, ಏನು ಪ್ಲೇಟಿಗೂ ಅಂಟ್ಕೊಳಂಗಿಲ್ಲ. ನೋಡಿರಿ, ಶಂಕರಪಾಳಿ ಕಟ್ ಮಾಡಿ ರೆಡಿ ಆಯ್ತಾ. ನೋಡಿರಿ ಎಷ್ಟು ಚಲೋ ತಂಗಿ ಬಂದಾವ, ಸ್ವಲ್ಪನೂ ಏನೂ ತಪ್ಪಿಲ್ಲ. ಆಮೇಲೆ ಇವತ್ತು ಜಾಸ್ತಿ ಸ್ವೀಟೂ ಆಗಂಗಿಲ್ಲ, ಆಮೇಲೆ ಜಾಸ್ತಿ ಸಪ್ಪಗೂ ಆಗಂಗಿಲ್ಲ. ಒಂಥರ ಏನೋ ಬಿಸ್ಕಿಟ್ ತಿಂದಂಗೆ ಟೇಸ್ಟ್ ಬರ್ತದೆ ರೀ. ಕಡಾಯಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೊದಲನೇ ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ಕೊಳ್ರಿ. ಬಿಸಿ ಆಯ್ತಂದ್ರೆ ಸ್ವಲ್ಪ ಸಣ್ಣ ಇಟ್ಕೊಳ್ರಿ. ಸಣ್ಣ ಇಟ್ಟು ಏಕದಮ್ ಸ್ಲೋ ಫ್ಲೇಮ್ನಾಗ ಇಟ್ಕೊಂಡು ಶಂಕರಪಾಳಿ ಕರ್ಕೊಳ್ಳೋಣ. ಶಂಕರಪಾಳಿ ಕರಿಬೇಕಾದ್ರೆ ಯಾವಾಗೂ ಜಾಸ್ತಿ ಎಣ್ಣೆ ಕಾಯಿಸಿದ್ರೆ ಕಲರ್ ಅಂತೂ ಬರ್ತಾವೆ, ಕರೆ ಸಾಫ್ಟ್ ಆಗ್ತಾವೆ ರೀ. ಅದಕ್ಕೆ ಸ್ವಲ್ಪ ಗ್ಯಾಸ್ ಲೋ ಇಡೋದು. ಆಮೇಲೆ ಸಣ್ಣ ಇಟ್ಕೊಂಡು ನಮ್ಮ ಶಂಕರಪಾಳಿ ಕರ್ಕೊಳ್ಳೋದು. ಅಂದರೆ ಮಸ್ತ್ ಕುರುಕುರಿ ತಕ್ಕಾವ. ಯಾವುದು ಕರಿಯೋ ಐಟಮ್ ಇರಲಿ ಸಣ್ಣ ಇಟ್ಕೊಂಡು ಕರ್ಕೊಂಡ್ರೆ ಭಾಳ ಮಸ್ತ್ ಕಲರ್ ಬರ್ತಾವೆ ಮತ್ತು ಕುರ್ಕುರಿತೂ ಹಾಕಾವ. ನೋಡಿರಿ, ಇಲ್ಲಿ ನಮ್ಮ ಶಂಕರಪಾಳಿ ರೆಡಿ ಆಯ್ತಾ. ಎಷ್ಟು ಚಂದ ಕಲರ್ ಬಂದಾವ. ಆಮೇಲೆ ಸ್ಮೆಲ್ ಅಂತೂ ಮಸ್ತ್ ಗಮ್ ಅನ್ನಕತ್ತೈತಿ. ಕಲರ್ ಅಂತೂ ಎಷ್ಟು ಚಂದ ಗೋಲ್ಡನ್ ಬ್ರೌನ್ ಆಗಿದಾವೆ. ಬಾಯಾಗ ಹಾಕಿದ ಕೂಡಲೇ ಕರ್ಗ್ತಾವೆ, ಅಷ್ಟು ಫಳ್ಳಾಗಿರ್ತಾವ್ರಿ ಇವ. ವಯಸ್ಸಾದವ್ರ ಸಕಟ್ ಇದನ್ನ ತಿನ್ಬೋದು, ಆ ಥರ ಫಳ್ಳಾಗಿರ್ತಾವೆ ನೋಡ್ರಿ ಇವ. ಈ ರೆಸಿಪಿ ನಿಮಗೆ ಸೇರಿತಂದ್ರೆ ನಕ್ಕಿ ಈ ಸಲ ದೀಪಾವಳಿಗೆ ಟ್ರೈ ಮಾಡಿರಿ. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೂ ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ರೆಸಿಪಿದಾಗ ಸಿಕ್ಕೊಂಡ್ರಿ. ಶಂಕರಪಾಳಿ ಚಿವಡ, ಖಾರದ ಪುರಿ, ಚಕ್ಕಲಿ ಇನ್ನು ಭಾಳ ಅದ ರೀ. ಹೆಂಗಾಗ್ಯಾವ ಕಮೆಂಟ್ ಮಾಡಿ ಹೇಳ್ರಿ.